ಆಗಿ DMA ಬರಬೇಕಂದ್ರೆ ಏನು ಆಸೆ ಪಡ್ತಾ ಇದ್ದೆ ಅದು ಈಡೇರಿತು. ಅದು ಈಡೇರಿ ನಾನು ವಿಷಯ ತಿಳಿದು ಅವ್ರಿಗೆ ಫೋನ್ ಮಾಡಿ DDP ಆಫೀಸಿಗೆ ಹೋಗಿ 2 ನಿಮಿಷ ಆಗಿತ್ತು. ಅವ್ರು ಅಷ್ಟೊತ್ತಿಗೆ ಬಂದರು. ಫಸ್ಟ್ ನಾನು ಇಡೀ ಜಿಲ್ಲೆಗೆ ಅವ್ರನ್ನ ವೆಲ್ಕಮ್ ಮಾಡಿದ್ದು ನಾನು ಹೇಳುವಂಥ ತುಂಬ ಸಂತೋಷ ನನಗಿದೆ. ಇಡೀ ಜಿಲ್ಲೆಗೆ ನಾನು ಅವ್ರ ಸ್ವಾಗತ ಮಾಡಿದೆ ಅಂದರೆ ಅದು ನನ್ನ ಹೃದಯದಲ್ಲಿ ಅಷ್ಟೊಂದು ಅಪ್ಪಟವಾಗಿ ಇದ್ದಿದ್ದರಿಂದ ಅದು ನನಗೆ ಸಾಧ್ಯ ಆಯಿತು. ಅವಕಾಶ ನನಗೆ ಸಿಕ್ತು ಅಂತಕ್ಕಂಥ ಸಂತೋಷ ಕೂಡ ನನಗಿದೆ. ಮೊನ್ನೆ ನಮ್ಮ BO ಬಗ್ಗೆ ಮೊನ್ನೆ ಅವರು 12 ಮತ್ತು 17ನೇ ತಾರೀಕಿಗೆ ಹಿಂದಿನ ತಿಂಗಳ ಮೀಟಿಂಗ್ ಮಾಡಬೇಕು ಶಂಕರ ಮಠದಲ್ಲಿ ಅಂತ ಕೇಳ್ಕೊಂಡು ಬನ್ನಿ ಅಂತ ಕೇಳಿದ್ರು. ನಂತರದಲ್ಲಿ ನಾವೆಲ್ಲ ಶಿಕ್ಷಕರು ಸಂಘದವರು ಅವ್ರಿಗೆ ಅಂದರೆ ಅವ್ರಿಗೆ ಕೇಳಿಲ್ಲ, ನಮ್ಮ ಸ್ವಯಂ ಪ್ರೇರಣೆಯಿಂದ ಅವರೆಲ್ಲ ಸುಮ್ಮನೆ ಉಪವಾಸ ಅಥವಾ ಅಲ್ಲಿ ಹೋಗಿ ಒದ್ದಾಡಬೇಕಲ್ಲ, ಊಟ ಮಾಡಿಸೋಣ, ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ 2 ದಿವಸದ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಅದಕ್ಕೆ ಮತ್ತೆ ಯಾವುದೇ ರೀತಿಯ ಸಂಘದಲ್ಲಿ ಖರ್ಚು ಹಾಕಲಿಲ್ಲ ನಾವು. ಯಾಕೆಂದರೆ ಸಂಘದಲ್ಲಿ ನಮ್ಮ 27,000 ರೂಪಾಯಿ ಖರ್ಚು ಬಂದಿತ್ತು. ಅದಷ್ಟನ್ನು ಹಾಕಲಿಕ್ಕೆ ಸಾಧ್ಯತೆಗಳು ಕಡಿಮೆ. ನಮಗೆ ವರ್ಷಕ್ಕೆ ಬರುವಂಥದ್ದೇ ಬಾಧ್ಯತೆ ಕೊಡೋರಿಗೆ ಗೊತ್ತು. ನಮ್ಮ ತಾಲೂಕಿಗೆ ಬರುವಂಥದ್ದು ಸದಸ್ಯತ್ವ ಫೀ 30-32 ಸಾವಿರ ರೂಪಾಯಿ ಬರ್ತದೆ ಅಷ್ಟೇ. ನಾವೇ ಒಂದು 10-12 ಜನ ಶಿಕ್ಷಕರು ನಮ್ಮ ಸ್ನೇಹಿತರು ಸೇರಿಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಮುಂದೂ ಕೂಡ ನಾವು ಸಂಘದಲ್ಲಿ ಹಣ ಸದಸ್ಯತ್ವ ಬರ್ತದೆ ಇಲ್ಲ ಗೊತ್ತಿಲ್ಲ, DDP ಅವರು ಹೇಳ್ಬೋದು, DRM ಹೇಳ್ಬೋದು ಅಥವಾ MA ಹೇಳ್ಬೋದು, ಯಾರೇ ಹೇಳಿದ್ರು ಕೂಡ ನಾವು ಅದಕ್ಕೆ ಯಾವುದೇ ರೀತಿಯ ಖರ್ಚುಗಳನ್ನ ನಮ್ಮ ಶಿಕ್ಷಕರಿಂದ ಬರೆಸಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇವೆ. ಅದ್ರ ಜೊತೆಗೆ ನಮ್ಮ ಅನೇಕ ಚಟುವಟಿಕೆಗಳಿಗೆ ನಮ್ಮ ನಿವೃತ್ತ ಶಿಕ್ಷಕರು, ಬೇರೆ ಶಿಕ್ಷಕರು ಬೇಕಷ್ಟು ಹಣವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತುಂಬ ಸಂತೋಷವನ್ನು 2 ವಿಷಯವನ್ನು ಹಂಚಿಕೊಂಡು ನನ್ನ ಮಾತನ್ನು